ಹಾಯ್ ನಮಸ್ಕಾರ ಎಲ್ಲಾರ್ಗು. ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ ನಮ್ ಸ್ಟ್ಯಾಂಡ್ ಹತ್ರ ಇದೀವಿ. ಟೈಮ್ ಬಂದು 11 ಗಂಟೆ ಆಯ್ತು. ಇವಾಗ ಜರ್ನಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಬಂದೆ ಗಾಡಿ ಗಾಡಿ ಸ್ಟಾರ್ಟ್ ಮಾಡಿ ಐಡ್ಲಿಂಗ್ ಅಲ್ಲಿ ಬಿಟ್ಟಿದೀನಿ. ಬನ್ನಿ ಬಂಕ್ ಹೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಖರ್ಚಿಗೆ ಸ್ವಲ್ಪ ಕಾಸು ಇಸ್ಕೊಂಡು ಇಲ್ಲಿಂದ ಜಾಗ ಬಿಡೋಣ. ಫೈನಲಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಾಯ್ತು. 19,300 ಚಿಲ್ಲರೆ ಡೀಸೆಲ್ ಹಿಡಿಸ್ತು ನೋಡಿ. ನಮ್ ಸ್ಟ್ಯಾಂಡ್ ಬಂಕ್ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ವಿ. ಬನ್ನಿ ಜರ್ನಿನ ಸ್ಟಾರ್ಟ್ ಮಾಡೋಣ. ಎಲ್ಲಿಗಪ್ಪ ಅಂತಂದ್ರೆ ಒಡಿಶಾ ಕಡೆ. ಹಂಗೆ ನಮ್ ಸ್ಟ್ಯಾಂಡ್ ಬಂಕ್ ಅಲ್ಲಿ ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹೊಸಕೋಟೆ ಹತ್ರ ಬಂದೆ ನೋಡಿ. ಹೊಸಕೋಟೆ ಟೋಲ್ ಹತ್ರ ಎಕ್ಸಾಕ್ಟ್ ಆಗಿದ್ದೀನಿ. ಟೀ ಕುಡ್ಕೊಂಡು ಹೋಗೋಣ ಇಲ್ಲಿ ಹಿಂದೆಗಡೆ ಅಂತ ಬಂದೆ. ಗಾಡಿ ಸೈಡ್ಗೆ ಹಾಕ್ತೆ. ಟೈಮ್ ಬಂದು 12:45 ಆಯ್ತು. ಬನ್ನಿ ಟೀ ಕುಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಹೋಗಿ ಟೀ ಎಲ್ಲ ಕುಡ್ಕೊ ಬಂದೆ. ಲೈಟ್ ಸೋನೆ ಬರ್ತಾರ ಕಾರಣ ತಲೆ ಮ್ಯಾಗ ಸೊಕೆ ಹಾಕೊಂಡಿದೀನಿ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಟೈಮ್ ಬಂದು 3:10. ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ ಆಂಧ್ರ ಬಾರ್ಡರ್ ಅಲ್ಲಿ ಇದೀವಿ ನೋಡಿ. ಹಿಂದೆಗಡೆ ಗುಡೂರ್ ಟೋಲ್ ಪಾಸ್ ಮಾಡ್ಕೊ ಬಂದ್ವಿ. ಗುಡೂರ್ ಟೋಲ್ ಪಾಸ್ ಮಾಡಿದ ತಕ್ಷಣನೇ ಇಲ್ಲೇ ಒಂದ್ ಟೀ ಅಂಗಡಿ ಐತೆ. ಟೀ ಕುಡಿಯೋಣ ಅಂತ ಗಾಡಿ ಸೈಡ್ಗೆ ಹಾಕ್ತೆ. ಇಲ್ಲಿ ನೋಡಿ ಟೈಮ್ ಬಂದು 3:10. ಬನ್ನಿ ಟೀಗೆ ಕುಡ್ಕೊಂಡು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ತಿರುಪತಿ ಎಲ್ಲ ಪಾಸ್ ಮಾಡ್ಬಿಟ್ಟು ಗಾಡಿ ಸೈಡ್ಗೆ ಹಾಕೊಂಡು ಮಲ್ಕೊಳ್ಳೋಣ. ಯಾಕಂದ್ರೆ ತಿರುಪತಿ ಹತ್ರ ಓಪನ್ ಡೋರ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ನಮ್ದು ಪೈಪ್ ಲೋಡ್ ಮಾಡಿರೋದ್ರಿಂದ PVC ಆಶೀರ್ವಾದ ಓಪನ್ ಡೋರ್ ಲೋಡ್ ಮಾಡಿದೀನಿ. ಬನ್ನಿ ತೋರಿಸ್ತೀನಿ ಹಿಂಗ್ ಲೋಡ್ ಮಾಡಿದ್ದಾರೆ ಅಂತ ನೋಡಿ. ಓಪನ್ ಡೋರ್ ಐತೆ. ಪೈಪ್ ಬಂದು 19 ಅಡಿನೇ ಇರೋದು. ಆದ್ರೆ ಅದು ಎಡ್ಜ್ಗಳು ಕಟ್ ಆಗ್ಬಿಡುತ್ತೆ ಅನ್ಬಿಟ್ಟು ಆತರ ಲೋಡ್ ಮಾಡ್ತಾರೆ. ಸರಿ ಬನ್ನಿ, ಏನೋ ಮಾಡಕ್ಕಾಗಲ್ಲ. ತಿರುಪತಿ ಪಾಸ್ ಮಾಡ್ಬಿಟ್ಟು ನಿದ್ದೆ ಮಾಡಿದ್ರೆ ಆಗುತ್ತೆ. ಟೀ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ಹೋಗಿ ಟೀ ಎಲ್ಲ ಕುಡ್ಕೊ ಬಂದೆ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಲೇನ್ ಕಾಣಿಸ್ತಾ ಇದೆ ಮುಂದೆಗಡೆ. ಆ ಟ್ಯಾಂಕರ್ ಗಾಡಿ ಬಿಟ್ಟು ಮುಂದೆ ಒಂದ್ ಬೋರ್ಡ್ ಇದೆ. ಆ ಬೋರ್ಡ್ ಇಂದ ಆ ಕಡೆ ಆಂಧ್ರ, ಈ ಕಡೆ ನಾವಿರೋದು ಬಂದು ಕರ್ನಾಟಕ. ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಫಸ್ಟ್ ತಿರುಪತಿ ದಾಟ್ಬಿಟ್ಟು ಎಲ್ಲಾದ್ರೂ ಹೋಗಿ ನಿದ್ದೆ ಮಾಡ್ಕೊಂಡು ಕಣ್ ತುಂಬಾ ಆಮೇಲೆ ಬಿಡೋಣ. ಯಾಕಂದ್ರೆ ಇನ್ನ ಏನು 200-300 ಕಿಲೋಮೀಟರ್ ಆದ್ರೆ ಹೋಗ್ಬೋದಾಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ನಾರ್ಮಲ್ ಲೋಡ್ ಆಗಿರೋದ್ರಿಂದ ಅಷ್ಟೊಂದು ಶ್ರಮ ಬಿದ್ದು ಹೋಗೋಂತ ಅವಶ್ಯಕತೆ ಏನಿಲ್ಲ. ಪಾರ್ಸಲ್ ಲೋಡ್ ತರ ಇದು. ಅಂದ್ರೆ PVC ಪೈಪ್ ಲೋಡ್ ಮಾಡಿರೋದು. ಏನ್ ಟೈಮಿಂಗ್ ಲೋಡ್ ಅಲ್ಲ. ಆರಾಮಾಗಿ ಹೋಗೋಣ. ಬನ್ನಿ ನಿದ್ದೆಗೆಡ್ಸ್ಕೊಂಡು ರಿಸ್ಕ್ ಎತ್ಕೊಂಡಂತ ಹೋಗೋ ಅವಶ್ಯಕತೆ ಏನಿಲ್ಲ. ಬನ್ನಿ ನಿಧಾನಕ್ಕೆ ಆರಾಮ ಜರ್ನಿ ಸಾಗ್ಸೋಣ. ಎಲ್ಲಿದ್ದೀನಪ್ಪ ಅಂತಂದ್ರೆ ತಿರುಪತಿಗೆ ಇನ್ನೊಂದ್ 15 ಕಿಲೋಮೀಟರ್ ಐತೆ. ಟೈಮ್ ಬಂದು 5:40 ಸರಿ ಗಾಡಿ ಸೈಡ್ಗೆ ಹಾಕ್ತೆ. ಒಂದ್ 2-3 ಅವರ್ ನಿದ್ದೆ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆಂದ್ರೆ ಮತ್ತೆ ಗಾಡಿ ಓಡ್ಸೋ ಕುತ್ಕೊಂಡ್ರೆ ಮತ್ತೆ ನಾನ್ ಸ್ಟಾಪ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಇವಾಗ್ಲೇ ಒಂದ್ 2-3 ಅವರ್ ಬೆಳಗ್ಗೆ ಹೊತ್ತು ನಿದ್ದೆ ಇರ್ಬೇಕು ಮನುಷ್ಯನ್ಗೆ ಮೇಯ್ನು. ಅದಕ್ಕೆ ಇಲ್ಲಿ ನಿದ್ದೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದೀನಿ ನೋಡಿ. ಆಗ್ಲೇ ಬೆಳಕಾಗಕ್ ಬರ್ತಾ ಇದೆ. ಬಿಸ್ಲು ಬೆಳಕಾದ್ರೆ ಆಂಧ್ರದಲ್ಲಿ ಫುಲ್ಲು ಅಬೆ. ಇಲ್ಲಿ ನಿದ್ದೆನೂ ಬರಲ್ಲ ಬೆಳಗ್ಗೆ ಹೊತ್ತು. ಅದಕ್ಕೆ ಇವಾಗ್ಲೇ ನಿದ್ದೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದೀನಿ. ನೀವು ಒಂದ್ 2-3 ಅವರ್ ನಿದ್ದೆ ಮಾಡ್ಕೊಂಡು ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡೋಣ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗುನು. ಇವಾಗ ಎಲ್ಲಿದೀವಪ್ಪ ಅಂದ್ರೆ ತಿರುಪತಿ ಹತ್ರನೇ ಇದ್ದೀನಿ. ಟೈಮ್ ಬಂದು 11 ಗಂಟೆ ಆಯ್ತು ನೋಡಿ. ನೈಟ್ ಇಲ್ಲೇ ಮಲ್ಕೊಂಡಿದ್ದೆ. ಹಿಂದೆ ಮುಂದೆ ಎಷ್ಟ್ ಗಾಡಿಗಳು ಇತ್ತಪ್ಪ ಅಂದ್ರೆ ಎಲ್ಲಾರು ಹೋಗ್ಬಿಟ್ಟವ್ರೆ. ನಾನ್ ಇನ್ನ ಮಲ್ಕೊಂಡಿದೀನಿ. ಸರಿ ಬನ್ನಿ ಹೋಗೋಣ. ಸರಿ ಕಂಟಿನ್ಯೂ ಮಾಡೋಣ. ಫಸ್ಟ್ ಎಲ್ಲಾದ್ರೂ ಹೋಗಿ ಟೀ ಕುಡ್ಕೊಂಡು ಕೋಲ್ಡ್ ವಾಟರ್ ಇಸ್ಕೊಂಡು ಹೋಗೋಣ. ಆಗ್ಲೇ ಬಿಸಿಲು ಸ್ಟಾರ್ಟ್ ಆಗ್ಬಿಡೈತೆ. ಇಲ್ಲಿ ಬಿಸಿಲು ತಡಿಲಾರ್ದೆ ಎಚ್ಚರಾಗೋಯ್ತು. ಬನ್ನಿ ಹೋಗೋಣ ಅಲ್ಲಿಂದ 1 ಕಿಲೋಮೀಟರ್ ಬಂದಿಲ್ಲ. ಇಲ್ಲೇ ಒಂದ್ ಅಂಗಡಿ ಐತೆ, ಎಳ್ನೀರ್ ಐತೆ. ಅಲ್ಲಿ ಟೀ ಏನ್ ಬೇಡ, ಬೆಳಗ್ಗೆ ಎಳ್ನೀರ್ ಕುಡಿಯೋಣ ಅನ್ಕೊಂಡು ಬಂದಿ. ಗಾಡಿ ಇಲ್ಲೇ ಸೈಡ್ಗೆ ಹಾಕ್ದೆ. ಬನ್ನಿ ಹೋಗಿ ಎಳ್ನೀರ್ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ಮುಂದೆ ಎಲ್ಲಾರ ಟೀ ನೋಡಿದ್ರೆ ಆಯ್ತು. ಬಿಸ್ಲಾಗಿರೋದ್ರಿಂದ ಟೀ ಎಲ್ಲ ಕುಡಿಯೋಕ್ ಆಯ್ತಾ ಇಲ್ಲ. ಬನ್ನಿ ಹೋಗಿ ಎಳ್ನೀರ್ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ನೋಡಿ ಬಿಸಿಲಿರೋದ್ರಿಂದ ಕಲ್ಲುಗಳೆಲ್ಲ ತೆಗ್ದಿಲ್ಲ. ಅಂದ್ರೆ ಟೈರ್ಗಳು ಮಾತ್ರ ಚಿಂದಿ ಅಂತ ಫಿಕ್ಸ್ ಆಗ್ಬಿಡ್ಬೇಕು. ಸಾಮಾನ್ಯಾಗಿಲ್ಲ ಬಿಸಿಲು ಮಾತ್ರ. ನೋಡಿ ಟೈರ್ ಆಲೇ ಬಟನ್ ಎಲ್ಲ ಕಿತ್ಕೊ ಬಂದೈತೆ ಈಟ್ಗೆ. ಏನು ಕರ್ಮ ಏನೋ. ಇನ್ನು ವಾರಂಟಿ ಐತೆ ಅಂತ ಅನ್ನೋವಿಲ್ಲ. ಇನ್ನು ಹಾಕ್ಸಿ 3-4 ತಿಂಗಳಾಗಿಲ್ಲ. ಗಾಡಿ ಕ್ಲೈಮ್ ಮಾಡ್ಕೋಬೋದು. ಟೈಮ್ ಬಂದು 2:30 ಆಗಿದೆ.
ತುಂಬಾ ನಿದ್ದೆ ಎಳಿತೈತೆ ಯಾಕೋ ಬಿಸಿಲು ಅದಕ್ಕೂ ಮೊನ್ನೆ ನಿನ್ನೆ ಎಲ್ಲ ಕರೆಕ್ಟಾಗಿ ನಿದ್ದೆ ಇಲ್ದಿರೋ ಕಾರಣ ಇನ್ನೊಂದ್ 2 ಅವರ್ ಮಲ್ಕೊಳ್ಳೋಣ ಅನ್ಬಿಟ್ಟು ನೋಡಿ ಮರದ ನೆರಳಿಗೆ ಹಾಕಿದೀನಿ ಗಾಡಿನ. ಆರಾಮಾಗಿ ಒಂದ್ 2 ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಎದ್ದು ಹೋಗೋಣ. ಇನ್ನ ನಾಳೆ ನೈಟ್ ಹೋಗ್ಬೇಕು, ಯಾಕಂದ್ರೆ ನಾನ್ ಸ್ಟಾಪ್ ಹೋದ್ರು ನಾಳೆ ಮಧ್ಯಾಹ್ನ ಆಗ್ಬಿಡುತ್ತೆ ಹೋಗೋದು, ನಾಳೆ ಸಂಜೆ ಆಗ್ಬಿಡುತ್ತೆ ಹೆಚ್ಚು ಕಮ್ಮಿ. ನಾಳೆ ಸಂಜೆ ಹೋದ್ರೆ ಗಾಡಿ ಖಾಲಿ ಆಗಿರೋ ಕಾರಣಕ್ಕೆ ನಾಳೆ ಖಾಲಿ ಆಗೋದು. ಬಿಸ್ಕೆಟ್ ಎತ್ಕೊಂಡು ಯಾಕೆ ಹೋಗೋದು, ಇನ್ನು ನಾಳೆ ನೈಟ್ ಗಂಟೆ ಟೈಮ್, ನಾಳೆ ಬೆಳಗ್ಗೆ ಗಂಟೆ ಇರೋದ್ರಿಂದ ಆರಾಮಾಗಿ ನಾನು ಹೋಗೋಣ. ಟೈಮ್ ಬಂದು 6 ಗಂಟೆ ಆಯ್ತು. ಬಿಸಿಲು ಗಿಸ್ಲೆಲ್ಲ ಕಮ್ಮಿ ಆಗಿ ಒಳ್ಳೆ ತಣ್ಣಗೆ ಐತೆ ವೆದರ್ ನೋಡಿ, ಚೂರು ಬಿಸಿಲು ಇಲ್ಲ. ಬನ್ನಿ ಇಲ್ಲಿಂದ ಹೋಗೋಣ. ಇನ್ನ ತುಂಬಾ ದೂರ ಹೋಗ್ಬೇಕಾಗಿರೋದ್ರಿಂದ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ, ಇಲ್ಲಿಂದ ಹೋಗೋಣ. ಗಾಡಿನ ಸೈಡ್ಗೆ ಹಾಕ್ದೆ ಟೀ ಕುಡಿಯೋಣ ಅಂತ. ಬನ್ನಿ ಹೋಗಿ ಟೀ ಕುಡ್ಕೊಂಡ್ ಬಂದ್ಬಿಟ್ಟು ಹೋಗೋಣ. ಹೋಗಿ ಟೀ ಎಲ್ಲ ಕುಡ್ಕೊಂಡ್ ಬಂದೆ, ಹಂಗೆ ನೀರ್ ಬಾಟ್ಲಿ ಇಸ್ಕೊಂಡು ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಆರಾಮಾಗಿ ನಿದ್ದೆ ಮಾಡಿ ಮಾಡಿ ಸಾಕಾಗೈತೆ. ಫಸ್ಟ್ ಹೋಗಿ ಖಾಲಿ ಮಾಡ್ಬಿಟ್ಟು ಲೋಡ್ ಮಾಡೋಣ. ಟೈಮ್ ಬಂದು 6:50 ಆಯ್ತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನನ್ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.